ವೈಷ್ಣವಿದ ಏನೋ ಗೋಲ್ಮಾಲ್ ಐತಿ ಅಂತ ನನಗೀಗ ಖಚಿತಾತ. ಈಕಿ ಇಷ್ಟ ರಾತ್ರಿ ಒಳಗ ಯಾರಿಗ್ ಫೋನ್ ಮಾಡಿ ಮಾತಾಡಕ್ ಕುಂತಾಳ ಅಂತ ಕಂಡು ಹಿಡಿಲೇಬೇಕ. ಸುಂದ್ರ, ನಾ ಇರೋ ಪರಿಸ್ಥಿತಿ ಒಳಗ ನಿನಗೆ ಹಗಲ ಮುಗ್ಲಿ ಫೋನ್ ಮಾಡಕ್ ಆಗೋದಿಲ್ಲ. ಮಾಡಿದಾಗ ನೀ ಎತ್ತಿ ಮಾತಾಡೋದಿಲ್ಲ. ಹೆಂಗಾದ್ರ ನನ್ನ ಮದುವೆ ವೀರನ ಗೌಡನ್ ಕೂಡ ಆಗಿ ಹೋಗ್ತತಿ. ತಡಿ, ನಾ ಇಲ್ಲಿದ್ದಿದ್ದ ಈಕಿಗೆ ಗುರ್ತಾಗ್ಬಾರ್ದ. ಅತ್ತಾಗ ಹೋಗಿ ಮುಚ್ಕೊಂತೀನಿ. ಅಂದ್ರ ಈಕಿ ಯಾ ಕೂಡ ಗುಸು ಪಿಸು ಅಂತ ಮಾತಾಡಕ್ ಕುಂತಾಳ ಅಂತ ಗುರ್ತಾಕತಿ. ಸುಂದ್ರ ಸುಂದ್ರ, ನೀ ಯಾವ ಮದ್ವೆ ಮನೆ ಹೋಗಿ ಸಿಕ್ಕೊಂಡು ಕುಂತಿದಿ ಎಲ್ಲದಿ ಅನ್ನೋದು ಗುರ್ತಾಗೋಲ್ದು. ನಾ ನೋಡಿದ ನೀನು ಕೂಡ ಮಾತಾಡ್ಬೇಕ ಅಂತ ಎಲ್ಲಾ ತರ ಪ್ರಯತ್ನ ಮಾಡಿದೆ. ಮನೆ ಬಿಟ್ಟು ಹೊರಗೂ ಬಂದೆ. ಆದ್ರೆ ನೀ ಯಾವ ಮನೆಯಾಗ ಸಿಕ್ಕೊಂಡಿಯೋ ಅಲ್ಲಿ ಪರಿಸ್ಥಿತಿ ಏನಾಯ್ತೋ ನನಗ ಒಂದು ಅರ್ಥ ಆಗೋಲ್ದು. ಸುಂದ್ರ, ನೀ ಹಿಂಗೆಲ್ಲ ಮಾಡಾಕತ್ರ ನಾ ಮಾತ್ರ ಏನಾರ ಮಾಡ್ಕೊಂಡು ಸತ್ತೋಗ್ತೀನಿ. ನನಗ ಕೊನೆಗೆ ಉಳಿದಿರೋದು ಇದೊಂದ ದಾರಿ. ಎಷ್ಟು ದಿನ ಅಂತ ಈ ಕಣ್ಣ ಮುಚ್ಚಾಲೆ ಆಡ್ಲಿ? ಇದಕ್ಕೆಲ್ಲ ಅಂತ್ಯ ಸುಂದ್ರ ನಿನ್ನ ಕೈಯಾಗ ಹಾಡ್ಬೇಕ. ಯಾಕಂದ್ರ ನೀ ಬಂದ್ರ ನಾವಿಲ್ಲಿಂದ ತಪ್ಪಿಸ್ಕೊಂಡು ಎಲ್ಲಾದ್ರೂ ಹೋಗಾಕ ಒಂದು ದಾರಿ ಆಕೈತಿ. ನೀ ಇಲ್ದ ನಾ ಎಲ್ಲಿ ಅಂತ ಹೋಗ್ಬೇಕ? ಯಾರ ಆಶ್ರಯ ಪಡಿಬೇಕ? ಈ ವೈಷ್ಣವಿ ಏನ್ ಬಡಬಡ್ಸಾಕತ್ತಿದ್ಲ? ಏನೋ ಕಣ್ಣ ಮುಚ್ಚಾಲೆ ಅಂತಿದ್ಲ, ಸುಂದ್ರ ಅಂತಿದ್ಲ, ನೀನ ಇದಕ್ಕೊಂದು ಅಂತ್ಯ ಹಾಡ್ಬೇಕು ಅಂತಿದ್ಲ. ಈಕಿ ಬಡಬಡ್ಸಾಕತ್ತಿದ್ದ ಮಾತಿನ ಅರ್ಥ ಏನ? ನಾನು ಅನ್ಕೊಂಡಂಗ ಈ ವೈಷ್ಣವಿ ಮ್ಯಾಗ ಒಂದು ಕಣ್ಣು ಇಟ್ಟಿರ್ಬೇಕ. ಯಾಕಂದ್ರ ಈಕಿ ಬಗ್ಗೆ ತಿಳಿಲಾರದ್ದು ಭಾಳ ಸಂಗತಿ ಅದಾವಂತ ನನಗೆ ಅನ್ಸಾಕುಂತೈತಿ. ಯಾಕಂದ್ರ ನನ್ನ ಮಗ ವೀರನ ಗೌಡನ ಜೀವನದ ಪ್ರಶ್ನೆ ಇದೆ. ಇದೇನ್ಪಾ ಇಷ್ಟ ರಾತ್ರಿಯಾಗ ಈರಿ ಮನಿ ಮುಂದ ಲೈಟ್ ಹತ್ತಿದ್ದೈತಿ ಅಂದ್ರ ಇಷ್ಟೊತ್ನ್ಯಾಗ ನನಗೆ ಎಚ್ಚರ ಆದಂಗ ನನ್ನ ಈರಿಗೂ ಎಚ್ಚರ ಆಗಿರ್ಬೇಕ. ಈರಿ ಏನ್ರಿ ಇಷ್ಟೊತ್ನಾಗ ಎಲ್ಲಿಗೆ ಪಯಣ? ನಾ ಎಲ್ಲಿ ಹೊಂಟಿಲ್ಲ. ನೀ ಎಲ್ಲಿ ಹೊಂಟಿಲ್ಲ ಅಂದ್ರ ನಿನ್ನ ಕಾಲ ಎಲ್ಲಿ ಹೊಂಟಿದ್ವ? ಚನ್ನಿ, ಕಾಲು ಇಲ್ಲೇ ಅದಾವ, ಎಲ್ಲಿ ಹೋಗಿಲ್ಲ. ನೋಡ, ನನ್ನ ಕಣ್ಣಾರೆ ನೋಡೇನಿ. ಕದಾ ತಗದೆ ಎಲ್ಲೇ ಹೊಂಟಿದ್ದೀನಿ? ಚನ್ನಿ, ಅದು ಮಳಿ ಜೋರಿತ್ತಲ್ಲ, ಏನಾರ ಒಂದಿಟ್ಟು ಸಣ್ಣ ಆಗೈತಿ ಏನ ಅಂತ ಕದ ತೆಗೆದು ನೋಡಾಕ್ ಕುಂತಿದ್ದೆ. ಮಳಿ ಬಂದರ ಬರ್ಲಿ, ನಿಂತರ ನಿಲ್ಲಿ. ಅದನ್ನ ಕದಾ ತಗದೆ ನೋಡುವಂತದ ಇಷ್ಟೊತ್ನ್ಯಾಗ ಹೊರಕತ್ತು ಏನೈತಿ? ಚನ್ನಿ, ನನ್ನ ಹಿರಿ ಮಕ ನೋಡಾಕ ಹೊಂಟಿದ್ದೆ. ಅಷ್ಟ್ರಾಗ ನಿನ್ನ ಅಮಾಸಿ ಮಕ ಇಟ್ಕೊಂಡು ಎದುರಿಗೆ ಬಂದು ನಿಂತಿದಿ. ಇದನ್ನೆಲ್ಲ ನಿನ್ನ ಮುಂದೆ ಬಾಯಿ ಬಿಟ್ಟು ಹೆಂಗೆ ಹೇಳ್ಕೊಲಿ? ವೀಕ್ಷಕ್ರ, ನಾನು ಮನಸ್ನ್ಯಾಗ ಅನ್ಕೊಂಡಿದ್ದನ್ನ ಅಪ್ಪಿ ತೆಪ್ಪಿ ನನ್ನ ಹೆಂಡತಿ ಮುಂದೆ ಮಾತ್ರ ಹೇಳ್ಬೇಡ್ರಿ. ವೀಕ್ಷಕ್ರ, ನಮ್ಮ ಗೌಡ ಮನಸ್ನ್ಯಾಗ ಏನ ಬೈದ ನನಗ. ನಿಮಗೆ ಏನಾರ ಕೇಳಿದ್ರ ನನಗೊಂದು ಕಮೆಂಟ್ನ್ಯಾಗ ತಿಳಿಸ್ರಿ, ಅವ ನನಗ ಏನಂದ ಅಂತ. ಲೇ ಚನ್ನಿ, ಬರೇ ನನ್ನ ಮೇಲೆ ಹಾಳು ಸಂಶಯ. ಹೊಲ್ದಾಗ ಪೀಕ್ ಐತಿ, ಮಳಿ ಭಾಳ ಆದ್ರ ಎಲ್ಲೇ ಪೀಕ್ ಹಾಳಾಕೈತಿ ಅಂತ ನನ್ನ ಹೊಟ್ಬ್ಯಾನಿ ನನಗ. ಅದಕ್ಕ ಹೊರಗೆ ಬಂದು ಮಳಿ ನಿಂತತೆ ಏನಿಲ್ಲ ಅಂತ ನೋಡಾಕ್ ಕುಂತಿದ್ನಿ. ಮಳಿ ನಿಂತತೆ ಇಲ್ಲ ಅಂತ ಬೆಳಕಿಂಡ್ಯಾಗೂ ನೋಡ್ಬೋದು ಮ್ಯಾಗ, ಇಲ್ಲ ಅಂದ್ರೆ ಕಿಟಕಿಯಾಗೂ ಕಾಣಿಸ್ತತಿ. ಅದನ್ನ ಕದಾ ತೆಗೆದು ನೋಡುವಂತ ಜರೂರತ್ ಏನಿತ್ತ? ಚನ್ನಿ, ನಿನ್ನ ಇಂಥ ಹಾಳು ಸಂಶಯದಿಂದನ ನಮ್ಮಿಬ್ರ ಜೀವನ ಹಿಂಗಾಗಿದ್ದು. ನೀ ಏನಾರ ತಿಳ್ಕೊ, ನಾ ಮಾತ್ರ ನಿನ್ನ ಬಾಯಿಗೆ ಹತ್ತಂಗಿಲ್ಲ. ಅಬ್ಬ, ಒಂಚೂರು ಬಾಯಿ ಮಾಡಿ ಬಚಾವಾದೆ. ಈ ನಮ್ಮ ಗೌಡ ಕದಾ ತೆಗೆದು ಈರಿ ಮನಿ ಕಡೆನ ನೋಡಾಕತ್ತಿದ್ದ. ನನ್ನ ಮುಂದ ಮಳಿ ಐತೆ ಇಲ್ಲ ನೋಡಾಕ್ ಕುಂತಿದ್ನಿ ಅಂತ ಸುಳ್ಳು ಹೇಳಾಕತ್ತಾನ. ಹೋಗ ಇಷ್ಟೊತ್ನಾಗ ಕದಾ ಯಾಕೆ ತೆಗೆದಿದ್ದಿ ಅಂತ ಕಂಡು ಹಿಡ್ದ ಹಿಡಿತೀನಿ. ಒಂದ್ ವೇಳೆ ಆ ಈರಿ ಕುಟ್ಟಾಗ ಏನಾರ ಗೋಲ್ ಮಾಲಿತ್ತು, ನಿನಗೂ ಆಕಿಗೂ ಒಂದು ಗತಿ ಕಾಣಿಸ್ತಾನೆ. ವೀಕ್ಷಕರ, ತಮ್ಮಲ್ಲಿ ಕೈ ಮುಗಿದು ಕೇಳ್ಕೊತೇನೆ, ದಯಮಾಡಿ ಈ ವಿಡಿಯೋಕ ಒಂದು ಹೈಪ್ ಮಾಡ್ರಿ. ನೋಡ್ಪಾ, ಇಬ್ರು ಮದುಮಕ್ಕಳ ದೇವರಿಗೆ ಪ್ರಾರ್ಥನೆ ಮಾಡ್ರಿ.
ನಮ್ಮ ಮದ್ವಿ ಒಳಗ ಯಾವ ಅಡ್ಡಿ ಆತಂಕನೂ ಬರಬಾರದು ಅಂತ ಇವನವನ ಈ ಹುಡುಗಿನ ನಾನು ಮದುವೆ ಆಗಾಕತ್ತೇನೆ ಖರೆ ಇಲ್ಲಿವರೆಗೆ ಈ ಹುಡುಗಿ ಒಂದು ಮಾತಾಡಿಲ್ಲ. ಈ ಹುಡುಗಿಗೆ ನಾನು ಮಾಡ್ಕೊಳಕ ಮನಸ್ಸು ಐತ್ಯೋ ಏನು ಇಲ್ಲೋ, ಅಥವಾ ಈ ಹುಡುಗಿ ಮೂಕದಾಳ ಏನ? ನನ್ನ ಟೆನ್ಷನ್ ನನಗ, ಈ ಬಟ್ಟಂದು ಇವಂಗ. ನೋಡ್ವಾ ತಾಯಿ, ನಿನ್ನ ಮದುವೆ ಆಗೋ ಹುಡುಗ ನಿನ್ನ ಚೆನ್ನಾಗಿ ನೋಡ್ಕೋಬೇಕಂತ ಹೇಳಿ ದೇವ್ರ ಹತ್ರ ಪ್ರಾರ್ಥನೆ ಮಾಡ್ಕೋ. ಲೇ ಹುಚ್ಚು ಸುಳೆ ಮಗನೇ, ನಾ ನೋಡಿದ್ರೆ ಮನ್ಯಾಗ ನಮ್ಮ ಮಾವನ್ನ ಪ್ರೀತಿ ಮಾಡೇನಿ. ಈ ಮಂಗ್ಯಾನ ಮಗನ ಕೈಲಿ ತಾಳಿ ಕಟ್ಟಿಸ್ಕೊಳಕ ನನಗ ಮನಸ್ಸಿಲ್ಲ. ಯಾವ್ದರ ಅಡ್ಡಿ ಆತಂಕ ಬಂದ ಈ ಮದುವೆ ನಿಂತ್ರ ಸಾಕಾಗೈತಿ. ರೀ ಭಟ್ರ, ನಾ ಪ್ರಾರ್ಥನೆ ಮಾಡಿದ್ರ ಈ ಮದ್ವಿಗೆ ಯಾವ ಅಡ್ಡಿ ಆತಂಕನೂ ಇರಂಗಿಲ್ಲಲ್ಲ? ಏನ್ ಟಿಪ್ಪರ್ಲಾಗ ಹಾಕಿದ್ರು ಈ ಮದುವೆ ನಡೆಯಂಗಿಲ್ಲ. ಯಾಕಂದ್ರ ನಾಳೆ ಬೆಳಗ್ಗೆ ಮಠ ನಾ ಈ ಮದುವೆ ಛತ್ರದಾಗ ಇರೋದೇ ಇಲ್ಲ. ನೋಡ್ಪ ಮದುಮಗನ, ನಿನ್ನ ಮದ್ವಿ ಮಾಡ್ಸಾಕ ನಾ ಇಲ್ಲಿ ಬಂದಿದ್ದ. ನಿನ್ನ ಮದ್ವಿ ಮಾಡಿಸೆ ನನ್ನ ಮನೆಗೆ ನಾ ಹೋಗೋದು. ಮನಸ್ನ್ಯಾಗ ಏನು ತಳಮಳ ಇಟ್ಕೋಬೇಡ. ನಾ ಹೇಳ್ದಂಗ ದೇವರಿಗೆ ಪ್ರಾರ್ಥನೆ ಮಾಡಿ ಪೂಜೆ ಮಾಡ್ರಿ. ಇವತ್ತ ಸಕ್ರಿ ಕಾರೆ, ನಾಳೆ ಬೆಳಗರದ ನಿನ್ನ ಮದುವೆ. ಭಟ್ರ ಅಂದಂಗ ನಾಳೆ ಅಂದರ್ದು ಮನಿ ಹಾಳಂತ. ಇವತ್ತ ತಾಳಿ ಕಟ್ಟಿಸ್ಬಿಡ್ರಿ ಅಲ್ಲ, ಏನಾಕತಿ? ನಾಳೆ ಬೇಕಂದ್ರ ಸಕ್ರಿ ಕಾರ್ಯ ಮಾಡ ಅಂತ್ರಿ. ಹೊತ್ತ ಸುಳೆ ಮಗನ, ಜಗತ್ನ್ಯಾಗ ಸಕ್ರಿ ಕಾರ್ಯ ರಾತ್ರಿ ಮಾಡಿ ಮುಂಜಾನೆ ಮದುವೆ ಮಾಡ್ಕೊಂತಾರ. ಅವ್ರವ್ವನ ಹೊಟ್ಯಾಗ ಕಿರಿವಿ ಹುಟ್ಟಿರ್ಬೇಕಿವ. ಅದಕ್ಕ ತಾಳಿ ಕಟ್ಟಿ ಆಮೇಲೆ ಸಕ್ರಿ ಕಾರ್ಯ ಮಾಡ್ಕೊತಾನಂತ ಹುಂಬು ಸುಳೆ ಮಗನ್ ತಂದ. ಹೆಂಗ್ ಹಾಕೈತಪ್ಪ ಪದ್ಧತಿ ಅಂದ್ರ ಪದ್ಧತಿ. ಅದ್ರಾಗ ಮದ್ವೆಗ ಭಾಳ ಪದ್ಧತಿ ಇರ್ತಾವ. ಒಂದ್ ರಾತ್ರಿ ಕಳೆದಂದ್ರ ನಾಳೆ ಬೆಳಗದ್ರ ನಿನ್ನ ಮದ್ವಿನ. ಭಾಳ ತಿಳಿ ಕೆಡಿಸ್ಕೊಬೇಡ, ನಾ ಹೇಳ್ದಂಗ ಮಾಡ. ಈ ಬಟ್ಟಗ ಏನ್ ಹೊಟ್ಟಿ ಕಡಿತೈತಿ? ನನ್ನ ಸಂಕಟ ನನಗ. ಈ ಮದ್ವಿ ಆಕ್ಯತೆ ಇಲ್ಲ ಅನಿಸಿ ಹೋಗ್ಬಿಟ್ಟತಿ. ಯಾಕಂದ್ರ ಹುಡುಗಿ ಗುರ್ರ ಅಂತಾಳ. ಆಕಿನ್ನ ನೋಡಾಕ್ ಕುಂತ್ರ ಎಲ್ಲಿ ಮದ್ವಿ ಬಿಟ್ಟು ಓಡಿ ಹೋಗಿ ಗೆಳ ಅಂತ ಅನ್ಸಾ ಕುಂತತಿ. ಇವತ್ತ ನಿದ್ದಿಗೆಟ್ರು ಅಡ್ಡಿ ಇಲ್ಲ, ಈಕಿನ್ ಇವತ್ತ ಕಾಯ್ತೀನಿ. ಯಾಕಂದ್ರ ರಾತ್ರಿ ಎಲ್ಲರ ಓಡಿ ಹೋದ್ರ ಏನ್ ಮಾಡ್ಲಿ? ಸರಿ ತಗೋರಿ, ಇಬ್ರು ಹಾಲ ಬದಲಾಯಿಸ್ಕೊರಿ. ಇಂಜನ್ ಬಾಳ ಗರಂ ಐತಿ. ವೈಶು, ಇವತ್ ರಾತ್ರಿ ಇಲ್ಲಿಂದ ತಪ್ಪಿಸ್ಕೊಂಡು ಹೋಗು. ನನಗ ಯಾರು ಶನಿ ಬೆನ್ನ ಹತ್ಯಾವ. ಒಂದ ಈ ಮದುವೆ ಆಗವ, ಈ ಹುಚ್ಚುಳೆ ಮಗ ಎಲ್ಲಿಂದ ಬಂದನೋ ಏನು ವೈಶು ವೈಶು ಅಂತೇಳಿ 2 ದಿನ ಆತ. ವೈಶು, ಇವತ್ ರಾತ್ರಿ ಬಾಗಲಾಗ ಕಾರ್ ನಿಲ್ಲಿಸ್ತೇನೆ. ಅದ್ರಾಗ ಹೆಂಗಾರ ಮಾಡಿ ಬಂದು ಕುಂತು ಬಿಡ. ಇಲ್ಲಿಂದ ದೂರ ಹೋಗ್ಬಿಡೋನು. ಹೆಂಗು ರಾತ್ರಿ ಇಲ್ಲಿಂದ ಹೋಗೋ ವಿಚಾರ ಇತ್ತು. ಇಲ್ಲಿಂದ ಹೋಗಾಕ ಆ ದೇವ್ರ ಇವನ್ ರೂಪದಾಗ ಬಂದಾನೋ ಏನೋ. ಹೇಳ್ ವೈಶು. ನಾನು ನಿಮ್ ಜೊತೆ ಬರ್ಬೇಕಂದ್ರ ನಿಮ್ಮಿಂದ ನನಗ ಒಂದು ಸಹಾಯ ಆಗ್ಬೇಕು. ಹೇಳ್ ವೈಶು, ಏನ? ಏನಿಲ್ಲ, ಕೆಳಗ ನಮ್ಮಮ್ಮನ ರೂಮ್ನಾಗ ನಿದ್ದಿ ಗುಳಿಗೆವು 2 ಡಬ್ಬಿದಾವ. ಅವನ್ನ ತಗೊಂಡು ಬರ್ಬೇಕ. ವೈಶು, ನನಗ ಸಾಯಕ್ ಇಷ್ಟ ಇಲ್ಲ. ನಾವಿಬ್ರು ಬದುಕಬೇಕ. ಒಂದ್ ಅರ್ಧ ಡಜನ್ ಮಕ್ಕಳು ಹಡಿಬೇಕ. ಇವು ಸ್ಟುಪಿಡ್. ಆ ಗುಳಿಗೆ ನಮಗ್ ತಗೊಳಕಲ್ಲ, ಅದನ್ನ ಕುಡಿಯೋ ನೀರಿನ ಫಿಲ್ಟರ್ ಐತಲ್ಲ ಅದ್ರೊಳಗ ಆ ಗುಳಿಗಿನ ಹಾಕ್ರಿ. ಹಾಕಿಂದ ಎಲ್ಲಾರು ಊಟ ಮಾಡಿ ಆ ನೀರು ಕುಡಿತಾರ. ಅಂದ್ರ ಎಲ್ಲಾರು ಗಾಢವಾದ ನಿದ್ರೆ ಒಳಗ ತೇಲ್ತಾರ. ಅವಾಗ ಆರಾಮಾಗಿ ಈ ಮನೆಗಿಂದ ನಾನು ತಪ್ಪಿಸ್ಕೋತೇನಿ. ನೀ ಅಷ್ಟ ತಪ್ಪಿಸ್ಕೊಂಡ್ರ ನಾನು ಅಂದ್ರೆ ಇಬ್ರು ಇಲ್ಲಿಂದ ತಪ್ಪಿಸ್ಕೊಳ್ಳೋಣ ಅಂತ. ವಾವ್, ಗುಡ್ ಐಡಿಯಾ. ನಾನು ಈಗ ಹೋಗಿ ಆ ನಿದ್ದಿ ಗುಳಿಗೆ ತಂದು ಫಿಲ್ಟರ್ನ್ಯಾಗ ಹಾಕ್ತೇನಿ. ಹೋಗಿ ಬೇಗ. ಎಲ್ಲಾರು ಕೂಟು ಮಾತಾಡ್ತಾಳ. ಗಂಡ ಆಗವ ನಾನು ಕೂಟ ಮಾತಾಡಕ ಒಲ್ಲಂತಾಳ ಮಳ್ಳಿ. ನೋಡಿರಲ್ಲ ಸ್ನೇಹಿತರೆ, ಈ ವಿಡಿಯೋಕ್ಕೆ ಬಂದು ಲೈಕ್ ಮಾಡ್ರಿ. ನಿಮಗೆ ಇಷ್ಟ ಆಗಿದ್ರೆ ಶೇರ್ ಮಾಡ್ರಿ. ಹೊಸದಾಗಿ ನೋಡುವಂತ ನನ್ನೆಲ್ಲ ಪ್ರೀತಿಯ ವೀಕ್ಷಕರೇ, ನಮ್ಮ ಹಳ್ಳಿ ಕಿಡ್ಡಿ ಕಾಮಿಡಿ ಕಾರ್ಟೂನ್ ಚಾನೆಲ್